Video I have explained how to insert or add bullets and numbering to your text in the document of MS Word 2007. ಈ ವಿಡಿಯೋದಲ್ಲಿ ಬುಲೆಟ್ಸು ಮತ್ತು ನಂಬರಿಂಗ್ ಯಾವ ರೀತಿ ಆ್ಯಡ್ ಮಾಡಬೇಕು ಅಥವಾ ಇನ್ಸರ್ಟ್ ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಗೆ MS Word 2007ನಲ್ಲಿ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. Like the video, subscribe to the channel, share the video with your friends, gain the knowledge and rule the world. To include bullets and numbering, what are the steps you need to perform? First we shall see how to include numbering. The first step is type the list of items to which you want to apply numbering. Bullets and numbering ಯಾವ ರೀತಿ ನಾವು ಆ್ಯಡ್ ಮಾಡಬೇಕು ಅಥವಾ ಇನ್ಸರ್ಟ್ ಮಾಡಬೇಕು ಲಿಸ್ಟಿಗೆ. ಫಸ್ಟಿಗೆ ನಾವು ನಂಬರಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟಿಗೆ ನಾವು ಲಿಸ್ಟ್ ಆಫ್ ಐಟಮ್ಸ್ ಯಾವುದಕ್ಕೆ ನಾವು ನಂಬರ್ ಕೊಡಬೇಕಲ್ಲ ಅದನ್ನೇ ಟೈಪ್ ಮಾಡಬೇಕು. ಅದು ಟೈಪ್ ಮಾಡಿದ ಮೇಲೆ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು? ಹೈಲೈಟ್ ದ ಲಿಸ್ಟ್. ಸೆಕೆಂಡ್ ಸ್ಟೆಪ್ ಈಸ್ ಹೈಲೈಟ್ ದ ಲಿಸ್ಟ್. ದಟ್ ಮೀನ್ಸ್ ಯು ನೀಡ್ ಟು ಸೆಲೆಕ್ಟ್ ಆಲ್ ದ ಐಟಮ್ಸ್ ಆಫ್ ದ ಲಿಸ್ಟ್. ಅಂದರೆ ಪ್ರತಿಯೊಂದು ಐಟಮ್ಸ್ ನೀವೇನು ಲಿಸ್ಟ್ ಮಾಡಿರ್ತೀರಲ್ಲ ಅದು ಲಿಸ್ಟನ್ನು ಸೆಲೆಕ್ಟ್ ಮಾಡಬೇಕು. ಥರ್ಡ್ ಸ್ಟೆಪ್ ಈಸ್ ಕ್ಲಿಕ್ ಆನ್ ಹೋಮ್ ಟ್ಯಾಬ್ ಇನ್ ದ ರಿಬನ್. ಮೂರನೇ ಸ್ಟೆಪ್ ಏನು ಅಂದರೆ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಟ್ಯಾಬ್ ಎಲ್ಲಿರುತ್ತೆ? ರಿಬನ್ನಲ್ಲಿ. ರಿಬನ್ನಲ್ಲಿ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಫೋರ್ತ್ ಸ್ಟೆಪ್, ಸೆಲೆಕ್ಟ್ ದ ಡೌನ್ ಆರೋ ವಿಚ್ ಅಪಿಯರ್ಸ್ ಆನ್ ದ ಸೈಡ್ ಆಫ್ ನಂಬರಿಂಗ್ ಆಪ್ಷನ್ ಇನ್ ದ ರಿಬನ್. ಫೋರ್ತ್ ಸ್ಟೆಪ್ಪಲ್ಲಿ ನಂಬರಿಂಗ್ ಆಪ್ಷನ್ ಇರುತ್ತೆ ರಿಬನ್ನಲ್ಲಿ. ಅಲ್ಲಿ ಸೈಡಲ್ಲಿ ಒಂದು ಮಾರ್ಕ್ ಇರುತ್ತೆ. ಆ ಮಾರ್ಕ್ ಮೇಲೆ ಅದರ ರೈಟ್ ಆ್ಯರೋ ಅಥವಾ ಡೌನ್ ಆ್ಯರೋ ಅಂತ ಕರಿತೀವಿ. ಈ ಡೌನ್ ಆ್ಯರೋ ಮೇಲೆ ಕ್ಲಿಕ್ ಮಾಡಬೇಕು. ಈ ಡೌನ್ ಆ್ಯರೋ ಮೇಲೆ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ದ ಡೌನ್ ಆ್ಯರೋ ವಿಚ್ ಅಪಿಯರ್ಸ್ ಆನ್ ದ ಸೈಡ್ ಆಫ್ ನಂಬರಿಂಗ್ ಆಪ್ಷನ್ ಇನ್ ದ ರಿಬನ್. ನಂಬರಿಂಗ್ ಆಪ್ಷನ್ ರಿಬನ್ನಲ್ಲಿ ಒಂದು ಡೌನ್ ಆ್ಯರೋ ಇರುತ್ತೆ. ಆ ಡೌನ್ ಆ್ಯರೋನ ಕ್ಲಿಕ್ ಮಾಡಬೇಕು ಅಥವಾ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಫಿಫ್ತ್ ಸ್ಟೆಪ್, ಸೆಲೆಕ್ಟ್ ದ ಟೈಪ್ ಆಫ್ ಯುವರ್ ಚಾಯ್ಸ್. ಸೊ ನೀವು ಯಾವಾಗ ನಂಬರಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಲ್ಲ ನಿಮಗೆ ಒಂದು ಡಿಸ್ಪ್ಲೇ ಆಗುತ್ತೆ. ಏನು? ಡಿಫ್ರೆಂಟ್ ನಂಬರ್ ಆಫ್ ಆಪ್ಷನ್ಸು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಅದು ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅನ್ನೋದು ಇಲ್ಲಿ ಒಂದು ಸಣ್ಣ ಇಮೇಜ್ ಇದೆ. ಆ ಇಮೇಜಲ್ಲಿ ನೀವು ನೋಡ್ಬೋದು. ಮತ್ತು ನಿಮಗೆ ನೆಕ್ಸ್ಟ್ ಈ ಎಕ್ಸ್ಪ್ಲನೇಷನ್ ಆದಮೇಲೆ ದೊಡ್ಡ ಇಮೇಜ್ನ ತೋರಿಸ್ತೀನಿ. ಅದರೊಳಗೆ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಒನ್ಸ್ ಯು select the down arrow which appears on the side of the numbering option in the ribbon, then you will see a number of numbering options. Among that you can select any one. So that how it will appear you can see in this particular diagram, or just wait for a minute. I will show that particular diagram how it will be visible in the video. Then whatever you have selected, that particular choice which you have selected, that will be appeared on the selected list of items. That means the number will be applied to the selected list of items. ಇದು ಇಷ್ಟೊಳಗೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕು. ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಟೈಪಿಂದು ನಂಬರು ನಿಮ್ಮ ಲಿಸ್ಟ್ಗೆ ಅಪ್ಲೈ ಆಗಿರುತ್ತೆ. This is how a numbering will be appearing when you select on the down arrow of numbering option in the ribbon. ನಂಬರಿಂಗ್ ಆಪ್ಷನ್ ರಿಬನ್ನಲ್ಲಿ ಡೌನ್ ಆ್ಯರೋ ಪ್ರೆಸ್ ಮಾಡಿದಾಗ ನಿಮಗೆ ಈ ರೀತಿ ಆಪ್ಷನ್ಸ್ ಕಾಣಿಸುತ್ತೆ. ಇದರಲ್ಲಿ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಲ್ಲ ಅದು ನಿಮ್ಮದು ಲಿಸ್ಟ್ ಆಫ್ ಐಟಮ್ಸ್ಗೆ ಅಪ್ಲೈ ಆಗುತ್ತೆ. ವಿಚ್ ಒನ್ ಯು ಸೆಲೆಕ್ಟ್ ಅಮಾಂಗ್ ದೀಸ್, that will be applied to your list of items. So here you can see 1 2 3 and 1 2 3 1 2 3 in Roman numbers, in a normal number, and smaller in a small Roman numbers, and in alphabets, uppercase alphabets as well as in lowercase alphabets. ಇಲ್ಲಿ different types of number formats ಇದೆ. 1 2 3 ಆಮೇಲೆ ರೋಮನ್ ನಂಬರ್ಸ್ 1 2 3 ರೋಮನ್ ನಂಬರ್ಸ್ ಒಳಗೆ ಮತ್ತು ಸ್ಮಾಲ್ 1 2 3 ಆಮೇಲೆ ಎ ಬಿ ಸಿ ಅಪ್ಪರ್ ಕೇಸು ಮತ್ತು ಲೋವರ್ ಕೇಸ್ ಎರಡೂ ಇದೆ. ಇದನ್ನು ನೀವು ನೋಡ್ಬೋದು. ಈ ರೀತಿ ನಿಮಗೆ ಕಾಣಿಸುತ್ತೆ. ಇದರೊಳಗೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಲ್ಲ ಅದು ನಿಮ್ಮ ಲಿಸ್ಟಿಗೆ ಅಪ್ಲೈ ಆಗುತ್ತೆ. ವಿಚ್ ಯು ಸೆಲೆಕ್ಟ್ ಅಮಾಂಗ್ ದೀಸ್ ಥಿಂಗ್ಸ್, ದೋಸ್ ವಿಲ್ ಬಿ ಸೆಲೆಕ್ಟೆಡ್ ಟು ಯುವರ್ list.
Another one option to apply numbering is you need to click on home tab in the ribbon. In the ribbon you need to click on home tab, then you need to select the down arrow which appears on the side of the numbering option in the ribbon. On the numbering option which is present in the ribbon, there will be a down arrow which I have told now, so there you need to click. Then a number of options will appear, means different type of numbering formats will be appearing on your screen. Among that you select of your choice. After that, type the first entry of the list of items and then press enter. So this will create a new number on the next line. That means the first item will be added with the number which you have selected, and when you have entered to the next line, there automatically a new number will be added. So first, if you have selected 1 2 3 format, 1 will be added to the first list of items which you have typed, and now the cursor will be on the second line where it will be having the number as 2. And you can continue this process of typing the entries and press enter key for each list of item. So next you type it, then it will come 3. Next again type 4, 5, 6. Once everything has been finished, the list of items has been finished, then what you need to do is you need to simply press the enter key twice. That means you have to press enter key 2 times when you have finished typing the list of items. ನಂಬರಿಂಗ್ ಯಾವ ರೀತಿ ಆ್ಯಡ್ ಮಾಡ್ಬೋದು ಅಂತ ಹೇಳಿದೆ. ಎರಡನೇ ರೀತಿ ಅದು ಒಂದು ಫಾರ್ಮ್ಯಾಟ್. ಇನ್ನೊಂದು ರೀತಿ ನಾವು ನಂಬರಿಂಗ್ ಯಾವ ರೀತಿ ಆ್ಯಡ್ ಮಾಡ್ಬೋದು ಅಂದರೆ, ಫಸ್ಟಿಗೆ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ರಿಬನ್ನಲ್ಲಿ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮಗೆ ಆಪ್ಷನ್ಸ್ ಏನಿದಾವೆ ಅವು ಚೇಂಜ್ ಆಗುತ್ತೆ. ಅದರಲ್ಲಿ ನಂಬರಿಂಗ್ ಆಪ್ಷನ್ಸ್ ಹತ್ರ ಡೌನ್ ಆ್ಯರೋ ಕೀ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮಗೆ ನಂಬರಿಂಗ್ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ಇವಾಗ ತಾನೇ ನಾನು ನಿಮಗೆ ತೋರಿಸಿದೆ, ಆ ರೀತಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಲಿಸ್ಟ್ ಆಫ್ ಐಟಮಲ್ಲಿ ಫಸ್ಟ್ ಏನಿದೆ ಅದನ್ನು ಟೈಪ್ ಮಾಡಬೇಕು. ಅದಾದಮೇಲೆ ಎಂಟರ್ ಕೀನ ಪ್ರೆಸ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಒಂದು ನಂಬರ್ ಆ್ಯಡ್ ಆಗಿರುತ್ತೆ ನೆಕ್ಸ್ಟ್ ಲೈನಲ್ಲಿ. ಫಾರ್ ಎಕ್ಸಾಂಪಲ್ ನೀವು 1 2 3 ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ಇವಾಗ ಏನು ಫಸ್ಟ್ ಎಂಟರ್ ಮಾಡಿದಿರಲ್ಲ ಅದಕ್ಕೆ 1 ಅಂತ ನಂಬರ್ ಕೊಟ್ಟಿರುತ್ತೆ. ಇವಾಗ ಕರ್ಸರ್ ಸೆಕೆಂಡ್ ಲೈನಲ್ಲಿ ಇರುತ್ತೆ, ಅಲ್ಲಿ ನಂಬರ್ 2 ಅಂತ ಅಪಿಯರ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ನೀವು ಇದೇ ರೀತಿ ಟೈಪ್ ಮಾಡ್ತಾ ಹೋಗಿ ಮತ್ತೆ ಎಂಟರ್ ಕೀನ ಪ್ರೆಸ್ ಮಾಡ್ತಾ ಇದ್ರೆ ನಂಬರ್ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ 2 3 4 5 ಈ ರೀತಿನೇ ಆ್ಯಡ್ ಆಗ್ತಾ ಹೋಗುತ್ತೆ. ಒನ್ಸ್ ನೀವು ಟೈಪ್ ಮಾಡೋ ಲಿಸ್ಟ್ ಆಫ್ ಐಟಮ್ಸ್ ಮುಗೀತು ಅಂದರೆ ನೀವೇನು ಮಾಡಬೇಕು ಅಂದರೆ ಎಂಟರ್ ಕೀನ 2 ಟೈಮು ಪ್ರೆಸ್ ಮಾಡಬೇಕು. ಎಂಟರ್ ಕೀನ 2 ಟೈಮ್ಸ್ ಪ್ರೆಸ್ ಮಾಡಬೇಕು. ಯಾವಾಗ ನಿಮ್ಮದು ಟೈಪಿಂಗ್ ಮುಗಿದಿದ್ರೆ, ಅಂದರೆ ಲಿಸ್ಟ್ ಆಫ್ ಐಟಮ್ಸ್ ಏನಿದೆಯಲ್ಲ ಅದು ಮುಗಿದಿದ್ರೆ ಎಂಟರ್ ಕೀನ 2 ಸತಿ ಪ್ರೆಸ್ ಮಾಡಬೇಕು. ಇದು ಏನು, ಇನ್ನೂ ಒಂದು ಆಪ್ಷನ್ನು ನಂಬರ್ನ ಇನ್ಕ್ಲೂಡ್ ಮಾಡೋದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟಲ್ಲಿ MS Word 2007 ಅಲ್ಲಿ ದಿಸ್ ಈಸ್ ಅನದರ್ ವೇ ಆಫ್ ಇನ್ಸರ್ಟಿಂಗ್ ನಂಬರಿಂಗ್ ಟು ಯುವರ್ ಲಿಸ್ಟ್ ಆಫ್ ಐಟಮ್ಸ್ ಇನ್ ಯುವರ್ ಡಾಕ್ಯುಮೆಂಟ್ ಆಫ್ an MS Word 2007. And you can use the increase indent and decrease indent buttons on the home tab in the ribbon to create a list of multiple levels which you can see in the index pages in a textbook, where you can see the index pages. In the index pages you can see the multiple levels which will be there, multi levels. 1, then below that it will be 1.1. Again, if it is below that of topics is there, then it will be 1.1.1, like that. This is called as a multiple levels. So if you want these multiple levels to apply to your numbering, then can use increase indent and decrease indent buttons which will be present in the home tab of the ribbon. ನೀವು ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ನ ಯೂಸ್ ಮಾಡ್ಬೋದು. ಇದು ಹೋಮ್ ಟ್ಯಾಬಲ್ಲೂ ಮತ್ತು ರಿಬ್ಬನ್ನಲ್ಲಿ ಇರುತ್ತೆ. ಯಾವುದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು ಅಂದರೆ ಮಲ್ಟಿಪಲ್ ಲೆವೆಲ್ಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಮಲ್ಟಿಪಲ್ ಲೆವೆಲ್ಸ್ ಎಲ್ಲಿರುತ್ತೆ ಅಂದರೆ ನೀವು ಟೆಕ್ಸ್ಟ್ ಬುಕ್ಸಲ್ಲಿ ಗಮನಿಸ್ಬೋದು. ಇಂಡೆಕ್ಸ್ ಪೇಜಲ್ಲಿ 1 ಅಂತ ಇರುತ್ತೆ, ಅದರ ಕೆಳಗೆ ಮತ್ತೆ ಟೈಟಲಿಗೆ 1.1, ಅದ್ರ ಕೆಳಗಡೆ ಇನ್ನೊಂದು ಟೈಟಲ್ ಇದ್ದರೆ 1.1.1 ಅಂತ ಇರುತ್ತೆ. ಈ ರೀತಿ ನಿಮಗೆ ಮಲ್ಟಿಪಲ್ ಲೆವೆಲ್ಸ್ ಬೇಕು ಅಂದರೆ
ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ನ ಯೂಸ್ ಮಾಡ್ಬೋದು. ಇದು ಎಲ್ಲಿ ಇರುತ್ತೆ ಅಂದರೆ ರಿಬ್ಬನ್ನಲ್ಲಿ ನೀವು ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿದಾಗೆ ನಿಮಗೆ ಈ ಆಪ್ಷನ್ಸು ಸಿಗುತ್ತೆ. How to apply bullets to the list of items. So the following steps are you need to follow. The first one is type the list of items to which you want to apply numbering. That means you need to type the list of items for which you want to apply the bullets or the numbering. Here it is what? Bullets. You need to type the list of items to which you want to apply bullets. Then highlight the list. That means you need to select the list of items to which you want to apply bullets. Then the third step is click on home tab in the ribbon. You need to click on home tab which will be present in the ribbon. Then select the down arrow which appears on side of the bullets option in the ribbon. So in the bullets option on the side there will be a down arrow. You need to click on that. Then it will show a number of bullets as it has been represented here with a smaller diagram which you can see later in a bigger size. I will show within a few minutes. Among that you can select of your choice. Then whatever you have selected, those bullets will be applied to the selected list of items. That means whatever the list of items you have selected, for those things that particular bullets will be applied. So here in this one you can see I have selected the right mark, the bullets to display the steps to be followed for the purpose of applying a bullets to the list of items to your document in MS Word 2007. ಬುಲೆಟ್ಸ್ ಯಾವ ರೀತಿ ಅಪ್ಲೈ ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಗೆ MS Word 2007ನಲ್ಲಿ ಅಂದರೆ ಫಸ್ಟಿಗೆ ಲಿಸ್ಟ್ ಆಫ್ ಐಟಮ್ಸ್ನ ಟೈಪ್ ಮಾಡಬೇಕು. ಯಾವುದಕ್ಕೆ ನೀವು ಬುಲೆಟ್ಸ್ ಅಪ್ಲೈ ಮಾಡಬೇಕಲ್ಲ ಆ ಲಿಸ್ಟ್ ಆಫ್ ಐಟಮ್ಸ್ನ ಟೈಪ್ ಮಾಡಬೇಕು. ಅದಾದಮೇಲೆ ಅದನ್ನು ಹೈಲೈಟ್ ಮಾಡಬೇಕು. ಹೈಲೈಟ್ ಮಾಡಬೇಕಂದ್ರೆ ಏನು ಆ ಲಿಸ್ಟ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಆಗಿದ್ದಾದಮೇಲೆ ಮೂರನೇದು ಏನು ಮಾಡಬೇಕು ಅಂದರೆ ರಿಬ್ಬನ್ನಲ್ಲಿ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೀವು ಫೋರ್ತ್ ಸ್ಟೆಪ್ಪಲ್ಲಿ ಬುಲೆಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಬುಲೆಟ್ಸ್ ಆಪ್ಷನ್ ಪಕ್ಕದಲ್ಲಿ ಒಂದು ಡೌನ್ ಆ್ಯರೋ ಇರುತ್ತೆ. ಆ ಡೌನ್ ಆ್ಯರೋ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಇಲ್ಲಿ ಇಮೇಜ್ ಸಿಕ್ಕದಾಗಿ ಕಾಣುತ್ತಲ್ಲ ಆ ರೀತಿ ಡಿಫ್ರೆಂಟ್ ಬುಲೆಟ್ಸು ಅಪಿಯರ್ ಆಗುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ. ಅದರಲ್ಲಿ ನಿಮಗೆ ಯಾವುದು ಇಷ್ಟನೋ ಅದನ್ನೇ ನೀವು ಸೆಲೆಕ್ಟ್ ಮಾಡಬೇಕು. ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ನೀವು ಸೆಲೆಕ್ಟ್ ಮಾಡಿರುವಂಥ ಬುಲೆಟ್ಸು ನೀವು ಸೆಲೆಕ್ಟ್ ಮಾಡಿರುವಂಥ ಲಿಸ್ಟ್ ಆಫ್ ಐಟಮ್ಸ್ಗೆ ಅಪ್ಲೈ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಲಿಸ್ಟ್ ಆಫ್ ಐಟಮ್ಸು ನಾನು ಯಾವ್ದು ಅಪ್ಲೈ ಮಾಡಿದ್ದೀನಿ ಅಂದರೆ ರೈಟ್ ಮಾರ್ಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಯಾವುದು ಬುಲೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು ಅಥವಾ ಬುಲೆಟ್ಸ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಎಕ್ಸ್ಪ್ಲನೇಷನ್ ಮಾಡೋ ಸಲುವಾಗಿ ನಂಬರ್ಸ್ ಯೂಸ್ ಮಾಡೋ ಬದಲು ನಾನು ಇಲ್ಲಿ ರೈಟ್ ಮಾರ್ಕ್ನ ಯೂಸ್ ಮಾಡಿದ್ದೀನಿ. ಇದು ಒಂದು ಟೆಕ್ನಿಕ್ ಬುಲೆಟ್ಸ್ನ ಆ್ಯಡ್ ಮಾಡೋದಕ್ಕೋಸ್ಕರ. ದಿಸ್ ಇಸ್ ಅ ಒನ್ ಟೆಕ್ನಿಕ್ ಫಾರ್ ದ ಪರ್ಪಸ್ ಆಫ್ ಆ್ಯಡಿಂಗ್ ದ ಬುಲೆಟ್ಸ್. ದಟ್ ಮೀನ್ಸ್ ದಿಸ್ ಈಸ್ ಅ ಸ್ಟೆಪ್ಸ್ ವಿಚ್ ಯು ನೀಡ್ ಟು ಫಾಲೋ ಟು ಅಪ್ಲೈ ದ ಬುಲೆಟ್ಸ್. ಆ್ಯಂಡ್ ದೇರ್ ಈಸ್ ಅನದರ್ ಒನ್ ಫಾರ್ಮ್ಯಾಟ್ ಆಲ್ಸೋ. ಇನ್ನೂ ಒಂದು ಫಾರ್ಮ್ಯಾಟ್ ಇದೆ ಅಥವಾ ಇನ್ನೊಂದು ಆಪ್ಷನ್ ಇದೆ ಬುಲೆಟ್ಸ್ನ ಅಪ್ಲೈ ಮಾಡೋದಕ್ಕೋಸ್ಕರ. Here you can see the image where it shows the different types of bullets. ಇದು ಈ ಇಮೇಜಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಬುಲೆಟ್ಸ್. ಇದರಲ್ಲಿ ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಯು ಕ್ಯಾನ್ ಸೆಲೆಕ್ಟ್ ವಿಚ್ ಒನ್ ಯು ವಾಂಟ್ ಟು ಅಪ್ಲೈ ಫಾರ್ ಯುವರ್ ಲಿಸ್ಟ್ ಆಫ್ ಐಟಮ್ಸ್. ಆ್ಯಂಡ್ whatever this bullets is there, this will appear when you click on down arrow beside the bullets option in the home tab of the ribbon. ರಿಬ್ಬನ್ನಲ್ಲಿ ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿದಾಗ ನಿಮಗೆ ಬುಲೆಟ್ಸ್ ಆಪ್ಷನ್ ಬರ್ತಲ್ಲ ಆ ಬುಲೆಟ್ಸ್ ಆಪ್ಷನ್ ಪಕ್ಕದಲ್ಲಿ ಡೌನ್ ಆ್ಯರೋ ಇರುತ್ತೆ. ಆ ಡೌನ್ ಆ್ಯರೋ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಮೇಜ್ ಕಾಣಿಸುತ್ತೆ. ಇದರಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಿ ಅದು ನಿಮ್ಮ ಬುಲೆಟ್ಸ್ಗೆ ಅಪ್ಲೈ ಆಗುತ್ತೆ. ಅದು ಲಿಸ್ಟ್ ಆಫ್ ಐಟಮ್ಸ್ಗೆ ಆ ಟೈಪ್ ಆಫ್ ಬುಲೆಟ್ಸು ಅಪ್ಲೈ ಆಗುತ್ತೆ. ಸೆಕೆಂಡ್ ಆಪ್ಷನ್ ಬುಲೆಟ್ಸ್ ಯಾವ ರೀತಿ ಆ್ಯಡ್ ಮಾಡ್ಬೋದು ನಿಮ್ಮ ಲಿಸ್ಟ್ ಆಫ್ ಐಟಮ್ಸ್ಗೆ ಅಂದರೆ ಫಸ್ಟಿಗೆ ನೀವು ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು ರಿಬ್ಬನ್ನಲ್ಲಿ. ಅದಾದಮೇಲೆ ಬುಲೆಟ್ಸ್ ಆಪ್ಷನಲ್ಲಿ ಡೌನ್ ಆ್ಯರೋ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಮಗೆ ಇವಾಗ ತಾನೇ ನಿಮಗೆ ಒಂದು ಇಮೇಜ್ ತೋರಿಸಿದೆ. ಆ ಇಮೇಜಲ್ಲಿ ಯಾವ ರೀತಿ ಇದೆಯಲ್ಲ ಆ ರೀತಿ ನಿಮಗೆ ಬುಲೆಟ್ಸ್ ಬರುತ್ತೆ. ಆ ಬುಲೆಟ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಅದನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫೋರ್ತ್ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಎಂಟ್ರಿನ ಟೈಪ್ ಮಾಡಿ ಅಂದರೆ ಲಿಸ್ಟ್ ಆಫ್ ಐಟಮ್ಸಲ್ಲಿ ಫಸ್ಟ್ ಒಂದು ಯಾವ್ದು ನಿಮಗೆ ಬೇಕೋ ಅದನ್ನು ನೀವು ಟೈಪ್ ಮಾಡಬೇಕು. ಅದಾದಮೇಲೆ ಎಂಟರ್ ಕೀನ ಪ್ರೆಸ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಇದು ನಿಮಗೆ
ಇನ್ನೊಂದು ನಂಬರ್ನ ನೆಕ್ಸ್ಟ್ ಲೈನಲ್ಲಿ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ನಂಬರ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಏನು, ನೀವೇನು ಸೆಲೆಕ್ಟ್ ಮಾಡಿರ್ತಾರಲ್ಲ ಬುಲೆಟು, ಆ ಬುಲೆಟು ಇನ್ನೊಂದು ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಲೈನಲ್ಲಿ. ಇದೇ ರೀತಿ ನೀವು ಸ್ಟೆಪ್ಸ್ನ ಕಂಟಿನ್ಯೂ ಮಾಡಬೇಕಂದ್ರೆ ಈ ಪ್ರಾಸೆಸ್ನ ಟೈಪ್ ಮಾಡೋದು, ಎಂಟರ್ ಕೀನ ಪ್ರೆಸ್ ಮಾಡೋದು, ಟೈಪ್ ಮಾಡೋದು ಮತ್ತು ಎಂಟರ್ ಕೀನ ಪ್ರೆಸ್ ಮಾಡೋದು ಕಂಟಿನ್ಯೂ ಮಾಡ್ಬೋದು. ಯಾವಾಗವರೆಗೆ ಅಂದರೆ ನಿಮ್ಮ ಲಿಸ್ಟ್ ಎಂಡ್ ಆಗೋವರೆಗೆ. ಒನ್ಸ್ ನಿಮ್ಮದು ಲಿಸ್ಟ್ ಎಂಡ್ ಆಯಿತು ಅಂದರೆ ಎಂಟರ್ ಕೀನ ನೀವು 2 ಸತಿ ಪ್ರೆಸ್ ಮಾಡಬೇಕು. ರೈಟ್, ಇದಿಷ್ಟು ಏನು ಬುಲೆಟ್ಸ್ನ ಅಪ್ಲೈ ಮಾಡೋದಕ್ಕೋಸ್ಕರ ಸ್ಟೆಪ್ಸ್. ಇದು ಎರಡನೇ ರೀತಿ. ಓಕೆ, ಹೌ ಟು ಅಪ್ಲೈ ಬುಲೆಟ್ಸ್ ಟು ಯುವರ್ ಲಿಸ್ಟ್ ಆಫ್ ಐಟಮ್ಸ್. This is the second way. Already have explained the first way of applying the bullets, and this is the second way. It is the second way of applying the bullets to your list of items. The first thing is you need to click on home tab in the ribbon. In the ribbon there will be a home tab, click on that one. And the second step is you need to click on or select the down arrow key which appears on the side of the bullet option in the ribbon. In the ribbon there will be a bullets option. Beside that there will be a down arrow. You need to click on that. So it will be showing the various kinds of bullets which have shown previously in this video, the various kinds of bullets. Among that you select of your choice. That means you can select any one of the bullets which you like. Then at the fourth step what you have to do is you need to type the first entry and press enter key. So you need to type the first list of item and press the enter key. It will be creating a new number on the next line. So here new number in the sense it will be creating the same bullet to the next line. And you can continue typing the entries and press enter key for each list of item. That means for the second, third, fourth, fifth, you can go on continuing this process. That means type the list of item, press enter key, type the list of item, press the enter key. You can continue this one until the end of list is finished. Once the end of list has been finished, just press enter key twice. That means you need to click on enter key 2 times. Then these bullets have been applied to your list. This is another way of applying a bullets to the list of items. You can use increase indent and decrease indent buttons on the home tab in the ribbon to create list of multiple levels. ನಿಮಗೆ ಮಲ್ಟಿಪಲ್ ಲೆವೆಲ್ಸ್ ಅಲ್ಲಿ ಬುಲೆಟ್ಸ್ ಏನಾದರೂ ಅಪ್ಲೈ ಮಾಡಬೇಕು ಅಂದರೆ ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ ಬಟನ್ಸ್ನ ಯೂಸ್ ಮಾಡ್ಬೋದು. ಇದು ಹೋಮ್ ಟ್ಯಾಬು ರಿಬ್ಬನ್ನಲ್ಲಿ ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿದಾಗ ನಿಮಗೆ ಸಿಗುತ್ತೆ ಅಥವಾ ನಿಮಗೆ ಅಲ್ಲಿ ಮೇಲೆ ಕಾಣಿಸುತ್ತೆ. ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ನ ಯೂಸ್ ಮಾಡ್ಬೋದು ಲಿಸ್ಟ್ ಆಫ್ ಮಲ್ಟಿಪಲ್ ಲೆವೆಲ್ಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಗೇನ್ ದ ನಾಲೆಜ್ ಅಂಡ್ ರೂಲ್ ದ ವರ್ಲ್ಡ್. Like the video, subscribe to the channel, share this video with your friends, gain the knowledge and rule the world.